ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಸೀಸನ್ 18ರ ಮೊದಲ ಪಂದ್ಯದಲ್ಲೇ RCB ಗೆದ್ದು ಬೀಗಿದೆ. ಸಾಲ್ಟ್ ವಿರಾಟ್ ಬೊಂಬಾಟ ಆಟವಿಂದ ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ RCB ತಂಡದ ಹುಡುಗರು ಮಣಿಸಿದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ IPL ಧಮಾಕದ ವಿಶೇಷ ಕಾರ್ಯಕ್ರಮದಲ್ಲಿ ಟಾಸ್ ಆದ ನಂತರ ಹೇಳಿದ್ವಿ. RCB ಕೋಲ್ಕತಾ ನೈಟ್ ರೈಡರ್ಸ್ ನೀಡುವ ಅದೆಷ್ಟೇ ಟಾರ್ಗೆಟ್ ಇದ್ರೂ ಕೂಡ ರೀಚ್ ಮಾಡೇ ಮಾಡುತ್ತೆ ಎನ್ನುವಂಥದ್ದನ್ನ ಇವತ್ತು ಆ ಒಂದು ಮಾತು ಸತ್ಯವಾಗಿದೆ. ಈಗ ಅದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಕ್ರೀಡಾ ವರದಿಗಾರರಾದ ರಮೇಶ್ ಕೋಟೆ ಅವರಿದ್ದಾರೆ. ಬನ್ನಿ ಇವತ್ತಿನ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು RCB ಪಂದ್ಯ ಹೇಗಿತ್ತು ಎನ್ನುವುದರ ಬಗ್ಗೆ ತಿಳ್ಕೊಂಡು ಬರೋಣ. ಸರ್, ಇವತ್ತು ನಮ್ಮ RCB ಉದ್ಘಾಟನಾ ಪಂದ್ಯದಲ್ಲೇ ಈ ಶುಭಾರಂಭವನ್ನ ಮಾಡಿದೆ ಗೆಲ್ಲುವ ಮುಖಾಂತರ. ಹೇಗಿತ್ತು ಅಂತ ಹೇಳಿ RCB ಮತ್ತು ಕೋಲ್ಕತಾ ಪಂದ್ಯದ ಆ ಒಂದು ಆಟ? ಭರ್ಜರಿ ಆಗಿತ್ತು ಬ್ಯಾಟಿಂಗ್ ಇದು. ಅಂದರೆ RCB ತಂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಫಸ್ಟ್ ಮ್ಯಾಚಲ್ಲಿ ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಈ ಒಂದು ರೇಂಜಲ್ಲಿ ಆಡುತ್ತೆ ಅಂತ. ಸ್ಟಾರ್ಟಿಂಗ್ ನಾವು ನೋಡ್ಬೋದು, ಸ್ಟಾರ್ಟಿಂಗ್ 10 ಓವರ್ಸು ಯಾವ ರೀತಿ ಇತ್ತು. ಕೋಲ್ಕತಾ ನೈಟ್ ರೈಡರ್ಸ್ ಮೊದಲು ಬ್ಯಾಟ್ ಮಾಡಿದಾಗ ಸ್ಟಾರ್ಟಿಂಗ್ 10 ಓವರ್ಸ್ ಸಕ್ಕದಾಗಿ ಹೊಡೆದಿದ್ದಾರೆ ರನ್ನು. ಸೊ ಆ ಒಂದು ಆಟವನ್ನು ನಾವು ನೋಡಿದಾಗ ಆ KKR ತಂಡ ಎಲ್ಲೋ ಒಂದು ಕಡೆ ಒಂದು 200+ ಸ್ಕೋರ್ ಟಾರ್ಗೆಟ್ RCB ಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಒಂದು ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಒಂದು ಚಿತ್ರಣನೇ ಸಂಪೂರ್ಣವಾಗಿ ಬದಲಾಯಿತು. ಇದರ ಒಂದು ಕ್ರೆಡಿಟ್ ನಾವು ಕೃಣಾಲ್ ಪಾಂಡ್ಯ ಮತ್ತು ಜಾಶ್ ಹೆಸಲ್ವುಡ್ ಮತ್ತು ಸ್ಪಿನ್ನರ್ ಶ್ರೇಯಸ್ ಶರ್ಮಾ ಅವ್ರಿಗೆ ಸಲ್ಲಬೇಕು. ಸಖತ್ತಾಗಿ ಬೌಲ್ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಕೃಣಾಲ್ ಪಾಂಡ್ಯ ಅವರು ಚೆನ್ನಾಗಿ ಬೌಲ್ ಮಾಡಿದರು. ಅವರು ಒಳ್ಳೊಳ್ಳೆ ಕ್ರೂಷಿಯಲ್ ವಿಕೆಟ್ ತೊಗೊಂಡ್ರು, 3 ವಿಕೆಟು. ಸೊ ಅಲ್ಲಿ ಮ್ಯಾಚ್ ಟರ್ನ್ ಆಯಿತು ಅಂತ ನಾವು ಹೇಳ್ಬೋದು. ಅದೇ ರೀತಿ RCB ತಂಡದ ಕೂಡ ಒಳ್ಳೊಳ್ಳೆ ಬ್ಯಾಟಿಂಗ್, ಒಳ್ಳೆ ಚೇಸ್ 175 ಟಾರ್ಗೆಟ್ನ RCB ತಂಡ ತುಂಬ ಚೆನ್ನಾಗಿ ಚೇಸ್ ಮಾಡಿದರು. ಎಲ್ಲರೂ ಕೂಡ ದೇವದತ್ ಪಡಿಕ್ಕಲ್ ಅವರು ಬಿಟ್ಟರೆ ಇನ್ನೆಲ್ಲರೂ ಕೂಡ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಭರ್ಜರಿಯಾಗಿ ಅರ್ಧಶತಕಗಳನ್ನು ಸಿಡಿಸುವ ಮೂಲಕ RCB ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಓಕೆ, ನಾವು ಕೋಲ್ಕತಾ ಬ್ಯಾಟಿಂಗ್ ನೋಡ್ತಾ ಇದ್ರೆ ರಮೇಶ್ ಅವರೇ, ಸ್ಟಾರ್ಟಿಂಗ್ ಅದು ಅಬ್ಬರದ ಬ್ಯಾಟಿಂಗ್. ಈ ಕಡೆ ಸುನಿಲ್ ನಾರಾಯಣ್, ಕ್ವಿಂಟನ್ ಡಿ ಕಾಕ್ ಅವರು ಬೇಗ ವಿಕೆಟ್ ಅನ್ನ ಕಳೆದುಕೊಂಡ್ರು. ಆದ್ರೆ ತದನಂತರದಲ್ಲಿ ಬಂದಿರತಕ್ಕಂತಹ ಅಜಿಂಕ್ಯ ರಹಾನೆ, ಸುನಿಲ್ ನಾರಾಯಣ್ RCB ಬೌಲರ್ಸ್ ಗಳನ್ನ ಬೆಂಡೆತ್ತುವಂತ ಕೆಲಸವನ್ನು ಮಾಡಿದ್ರು. ಎಲ್ಲೋ ಒಂದ್ ಕಡೆ RCB ಬೌಲರ್ಸ್ ಗಳು ಕಳ್ಕೊಂಡ್ರು, ಎಲ್ಲೋ ತಮ್ಮ ಬೌಲಿಂಗ್ ಅನ್ನ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಸುಮಾರು 200 ರನ್ಗಳ ಮೇಲೆ ಕೋಲ್ಕತಾ ಟಾರ್ಗೆಟ್ ನೀಡಬಹುದು ಎಂದು ಅಂದಾಜಿಸಲಾಗಿತ್ತು. ದಿಢೀರ್ನೆ ಅಟ್ಯಾಕಿಂಗ್ ಆಗಿ ಕೃಣಾಲ್ ಪಾಂಡ್ಯ ಅವರು ಬಂದು ಈ ತರದ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿ ಅಷ್ಟರನಿಗೆ ಕಟ್ಟಿ ಹಾಕಬಹುದು ಅಂತ ಅನಿಸುತ್ತಾ? ಖಂಡಿತವಾಗಿ ನೀವು ನೋಡ್ಬೋದು. ಸುನಿಲ್ ನರೇನ್ ಅವರು ಈ ಹಿಂದೆ ಸೀಸನ್ಗಳಲ್ಲಿ ನಾವು ನೋಡ್ಬೋದು. ಅವರು ತುಂಬ ಅವ್ರಿಗೆ ಕೊಟ್ಟಿರೋ ಒಂದು ಪಾತ್ರನೇ ಡಿಫ್ರೆಂಟ್ ಇರುತ್ತೆ. ಸೊ ಒಡಿ ಬಡಿ ಅಂತ ಹೇಳಿರ್ತಾರೆ ಅವ್ರಿಗೆ ಮೊದಲೇ ಬಂದಾಗ. ಅವರು ಒಂದು ಪವರ್ ಪ್ಲೇನಲ್ಲಿ ಒಳ್ಳೆ ಸ್ಕೋರ್ ತಂದ್ಕೊಡ್ಬೇಕು, ನಿಮ್ಮ ಜವಾಬ್ದಾರಿ ಇದು ಅಂತ ಹೇಳಿ ಟೀಮ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕ್ರೀಸ್ಗೆ ಕಳಿಸುತ್ತೆ. ಕ್ವಿಂಟನ್ ಡಿಕಾಕ್ ಅವ್ರನ್ನ ನಾರ್ಮಲ್ ಆಗಿ ಆಡೋಕೆ ಹೇಳ್ದಿರ್ತಾರೆ. ಸೊ ಅದೇ ಒಂದು ಆಟವನ್ನು ಇವತ್ತು ಸುನಿಲ್ ನರೇನ್ ಅವರು ಆಡಿದರು. ಆದರೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದ್ರು. ಇವತ್ತು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದು ಅವರು ಅಬ್ಬರಿಸಿದ್ರು. ಬ್ಯಾಟಿಂಗ್ನಲ್ಲಿ 6 ಮತ್ತು 4ಗಳ ಮೂಲಕ RCB ಬೌಲರ್ಗಳಿಗೆ ಬೆವರಿಳಿಸಿದ್ರು ಅಜಿಂಕ್ಯ ರಹಾನೆ ಅವರು. ಒಳ್ಳೊಳ್ಳೆ ಶಾಟ್ಸ್ ಪಿಕ್ ಮಾಡಿದರು ರಹಾನೆ ಅವರು. ಆದರೆ ರಹಾನೆ ಒಂದು ಕಡೆ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಇವರು ಸುನಿಲ್ ನರೇನ್ ಅವರು ಒಂದೆಡ್ಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು, ನನಗೆ ಚಾನ್ಸ್ ಸಿಗ್ತಾ ಇಲ್ವಲ್ಲ, ರಹಾನೆನೇ ಹೊಡಿತಾ ಇದ್ದಾರಲ್ಲ ಅಂತ. ಅಂದರೆ ಇವರಿಬ್ಬರು ಬ್ಯಾಟಿಂಗು ತುಂಬ ಸಖತ್ತಾಗಿತ್ತು, ಒಂದು ಅಬ್ಬರಿಸ್ತಾ ಇದ್ರು. ಇವರಿಬ್ಬರು ಬ್ಯಾಟಿಂಗ್ ಈ ಅಬ್ಬರದಲ್ಲಿ RCB ಬೌಲರ್ಗಳಿಗೂ ಒಂಥರ ತಲೆ ಕೆಟ್ಟೋಯ್ತು. ಯಾವ ಥರ ಇವ್ರಿಗೆ ಬೌಲ್ ಮಾಡಬೇಕು, ಹೆಂಗೆ ಹಾಕಿದ್ರು ಹೊಡಿತಾ ಇದ್ದಾರಲ್ಲ, 6, 4ಗಳು ಅಂದ್ಕೊಂಡು ಇವರು ತಲೆ ಕೆಟ್ಟೋಯ್ತು. ಸೊ ಈ ವೇಳೆ ನಾವು ಅಂದ್ಕೊಂಡ್ವಿ ಸ್ಟಾರ್ಟಿಂಗ್ ಒಂದು 10 ಓವರ್ಸಲ್ಲಿ KKR ತಂಡ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕ್ಬೋದು ಅಂತ ನಾವು ಅನ್ಸ್ಕೊಂಡು. ನೀವು ಹೇಳಿದ್ರಿ 200+ ಸ್ಕೋರ್. ಹೌದು, ಇವರಿಬ್ಬರು ಚೆನ್ನಾಗಿ ಆಡ್ತಾ ಈ ಒಂದು 10 ಓವರ್ KKR ಪ್ರದರ್ಶನ ನೋಡಿದಾಗ KKR ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕ್ಬೋದು. RCBಗೆ ಒಂದು 200+ ಟಾರ್ಗೆಟ್ ಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಸುನಿಲ್ ನರೇನ್ ಮತ್ತು ಅಜಿಂಕ್ಯ ರಹಾನೆ ಅವರು ವಿಕೆಟ್ ಬಿದ್ದ ಮೇಲೆ ಪಂದ್ಯ ಸಂಪೂರ್ಣವಾಗಿ RCB ಕಡೆ ತಿರುಗಿತು. ಸೊ ಆಮೇಲೆ RCB ಬೌಲರ್ಗಳು ಕೂಡ ತುಂಬ ಜವಾಬ್ದಾರಿಯಿಂದ ಬೌಲ್ ಮಾಡಿದರು ಸೆಕೆಂಡ್ ಹಾಫಲ್ಲಿ. ವಿಶೇಷವಾಗಿ ಕೃಣಾಲ್ ಪಾಂಡ್ಯ ಅವರು, ನೀವು ನೋಡ್ಬೋದು ವೆಂಕಟೇಶ್ ಅಯ್ಯರ್ ಅವ್ರಿಗೆ. ಸೊ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಬೌನ್ಸ್ ಹೊಡಿತಾರೆ ಅಂತ. ಅವರು ಸ್ಟಾರ್ಟಿಂಗ್ ಬೌಲ್ ಮಾಡಿದಾಗ ಅವ್ರಿಗೂ ಹೊಡೆದಿದ್ರು, ಕೃಣಾಲ್ ಪಾಂಡ್ಯಗೂ ಕೂಡ ಸ್ಕೋರ್ ಹೊಡೆದಿದ್ರು. ಬಟ್ ಅವ್ರಿಗೂ ತಲೆ ಕೆಟ್ಟೈತೆ ಹೆಂಗೆ ಬೌಲಿಂಗ್ ಮಾಡೋದಂತ. ಬಟ್ ಇವರು ವೆಂಕಟೇಶ್ ಅಯ್ಯರ್ ಹೆಲ್ಮೆಟ್ ಹಾಕಿರಲಿಲ್ಲ, ಅವನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಬೌನ್ಸ್ ಆಗ್ತಾನೆ ಕೃಣಾಲ್ ಪಾಂಡ್ಯ ಅವ್ರು ಬೌನ್ಸ್ ಆಗ್ಬೋದು ಅಂತ.
ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೌನ್ಸ್ ಹೊಡೆದ್ರು. ನೆಕ್ಸ್ಟ್ ಬಾಲ್ ವೆಂಕಟೇಶ್ ಅಯ್ಯರ್ನವರು ಔಟ್ ಮಾಡಿದ್ರು. ಮತ್ತೆ ಆಂಡ್ರೆ ರಜೆಲ್ ಸ್ಫೋಟಕ ಬ್ಯಾಟ್ಸ್ಮನ್. ರಜೆಲ್ ವಿಕೆಟ್ ಕೂಡ ಸುರೇಶ್ ಕ್ರೂಷಿಯಲ್ ಆಗುತ್ತೆ ಈ ಮ್ಯಾಚಲ್ಲಿ. ಅವ್ರು ಒಬ್ಬರು 20 ಓವರ್ಸ್ ಕಂಪ್ಲೀಟ್ ಮಾಡಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಸ್ಕೋರ್ ಎಲ್ಲೋ ಹೋಗ್ತಾ ಇತ್ತು. ಆದರೆ ಇವರು ಸುರೇಶ್ ಶರ್ಮಾ ಅವರು ಒಂದು ಬುದ್ಧಿವಂತಿಕೆಯಿಂದ ಬೌಲ್ ಮಾಡಿ ಅವ್ರನ್ನ ಕ್ಲೀನ್ ಬೌಲ್ ಮಾಡಿದ್ರು. ಅಲ್ಲಿ ಒಂದು RCB ಒಂದು KKR ತಂಡ ಒಂದು ದೊಡ್ಡ ಮೊತ್ತಕ್ಕೆ ಒಂದು ಕಡಿವಾಣ ಆಗ್ದಂಗೆ ಆಯಿತು. ಸೊ ಎಲ್ಲೋ ಒಂದು ಕಡೆ RCB ತಂಡ ನಾವು ಮೊದಲೇ ಬಿಫೋರ್ ಮ್ಯಾಚ್ ಟಾಸ್ ಆದ್ಮೇಲೆ ನಾವು ಹೇಳಿದ್ವಿ 170 180 ಒಳಗಡೆ ಏನಾದರೂ ಟಾರ್ಗೆಟ್ RCB ಕೊಟ್ಟರೆ RCB ಅವರು ಆರಾಮಾಗಿ ಹೊಡಿತಾರೆ ಅಂತ ನಾವು ಹೇಳ್ಕೊಟ್ವಿ. ಸೊ ನಾವೇನು ಅಂದ್ಕೊಂಡಿದ್ವೋ ಅದೇ ಥರನೇ ಇಲ್ಲಿ ಮ್ಯಾಚಲ್ಲಿ ಕೂಡ ಆಯಿತು. ಇದರ ಶ್ರೇಯ ಕೃಣಾಲ್ ಪಾಂಡೆ ಅವ್ರಿಗೆ ಸಲ್ಲಬೇಕು. ಚೆನ್ನಾಗಿ ಬೌಲ್ ಮಾಡಿದರು. ಅವ್ರು ಬೌಲ್ ಮಾಡಿದ್ದ 4 ಓವರ್ಗಳಲ್ಲಿ 29 ರನ್ ನೀಡಿ 3 ಕ್ರೂಷಿಯಲ್ ವಿಕೆಟ್ಗಳು ತೊಗೊಂಡಿರೋದು. ಅದು ತುಂಬ ಟರ್ನಿಂಗ್ ಪಾಯಿಂಟ್ ಮ್ಯಾಚ್ಗೆ, RCB ಮ್ಯಾಚ್ಗೆ. ಸೊ ಅಲ್ಲಿ ಒಂದಾಯಿತು. ಇದು ನಮಗೆ ಅಂದ್ಕೊಂಡಿದ್ವಿ. RCB ಅಂದರೆ ನಾವು ನೋಡ್ಬೋದು RCB ಎಲ್ಲ ವಿಭಾಗಗಳಲ್ಲೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ಅದು ಪ್ರೂವ್ ಆಯಿತು ಈ ಮ್ಯಾಚಲ್ಲಿ ಅಲ್ವಾ. ಬೌಲಿಂಗಲ್ಲೂ ಸ್ಟಾರ್ಟಿಂಗಲ್ಲಿ ಏನೋ ನಮಗೆ ಒಂಥರ ನೆಗೆಟಿವ್ ಅನ್ನಿಸ್ತು. ಬೌಲಿಂಗ್ ಅದೇ ಬೌಲಿಂಗ್ ಅದೇ ಎಲ್ಲ ಸೀಸನ್ ಥರನೂ ಇದೇ ಥರ ಬೌಲರ್ಸ್ ಇದ್ದಾರಲ್ಲ ಅಂತ ಅನಿಸ್ತು. ಬಟ್ ಆದರೆ ಸೆಕೆಂಡ್ ಹಾಫಲ್ಲಿ ತೋರಿಸಿದ್ರು RCB ಬೌಲರ್ಸ್ ನಮ್ಮ ಕೆಪಾಸಿಟಿ ಏನು ಅಂತ ಅವರು ಸೆಕೆಂಡ್ ಹಾಫಲ್ಲಿ ತೋರಿಸಿದ್ರು. ಓಕೆ ಸರ್, ಇನ್ನೊಂದು ಬ್ಯಾಟಿಂಗ್ ಬಗ್ಗೆ ಮಾತಾಡಲೇಬೇಕು. ಸಾಲ್ಟ್, ವಿರಾಟ್, ಬೊಂಬಾಟ್ ಆಟ ಆಡಿ ಇವತ್ತು ನಮ್ಮ RCBಗೆ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಈ ಒಂದು ಬ್ಯಾಟಿಂಗ್ ಬಗ್ಗೆ ಹೊಗಳೋದಾದ್ರೆ ಖಂಡಿತವಾಗ್ಲೂ ನಾವು RCB ಬ್ಯಾಟಿಂಗ್ ಬಗ್ಗೆನೂ ನಾವು ಹೇಳಬೇಕಾಗುತ್ತೆ. ಬ್ಯಾಟಿಂಗ್ ಮತ್ತು ಮಾತಾಡೋಂಗೆ ಇಲ್ಲ RCB ಬ್ಯಾಟಿಂಗ್ ಬಗ್ಗೆ. ದೇವದತ್ ಪಡಿಕ್ಕಲ್ ಅವರು ಒಬ್ಬರು ಬಿಟ್ಟರೆ ಅವರು ಒಂದು 10 ರನ್ ಹೊಡೆದು ಔಟ್ ಆದರು ಬೇಗ. ಬಟ್ ಅವ್ರು ಉಳಿದ್ರೆ ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ, ಲಿವಾಮ್ ಲಿವಿಂಗ್ಸ್ಟೋನ್ ಮತ್ತು ರಜತ್ ಪಾಟಿದಾರ್ 4 ಜನ ಚೆನ್ನಾಗಿ ಬ್ಯಾಟ್ ಮಾಡಿದರು. ವಿಶೇಷವಾಗಿ ನಾವು ಫಿಲ್ ಸಾಲ್ಟ್ ಅವರು ಇನ್ನಿಂಗ್ಸ್ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಬಂದವರು ಚೆನ್ನಾಗಿ ಬ್ಯಾಟ್ ಮಾಡಿದರು. KKR ಕಂಡೀಷನ್ಸ್ ಅವ್ರಿಗೆ ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ ಕಂಡೀಷನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಪ್ರೀವಿಯಸ್ ಎಡಿಷನಲ್ಲಿ ಅವರು KKR ಪರ ಆಡಿದರು IPL ಟೂರ್ನಿಯಲ್ಲಿ. ಅಲ್ಲಿ ಆ ಒಂದು ಕಂಡೀಷನ್ಸ್ ಬಗ್ಗೆ ಅವ್ರು ಚೆನ್ನಾಗಿ ಗೊತ್ತಿತ್ತು ಫಿಲ್ ಸಾಲ್ಟ್ ಅವ್ರಿಗೆ. ಮತ್ತು KKR ಬೌಲರ್ಗಳಿಗೂ ಇವ್ರಿಗೂ ಚಿರಪರಿಚಿತ. ಸುನಿಲ್ ನರೇನ್ ಆಗ್ಬೋದು, ಮತ್ತು ವರುಣ್ ಚಕ್ರವರ್ತಿ ಆಗ್ಬೋದು, ಇವರೆಲ್ಲರಿಗೂ ಬೇಜಾನ್ ನೆಟ್ಸಲ್ಲಿ ಬ್ಯಾಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರ ಬೌಲಿಂಗ್ ಅವ್ರು ಏನೇ ಟ್ಯಾಕ್ಟಿಕ್ಸ್ ಮಾಡಿದ್ರು ಕೂಡ ಕರೆಕ್ಟಾಗಿ ಇವ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬ್ಯಾಟ್ ಮಾಡಿದ್ರು. ಒಳ್ಳೊಳ್ಳೆ ಅಬ್ಬರ. ಅದರಲ್ಲೂ ವಿಶೇಷವಾಗಿ ವರುಣ್ ಚಕ್ರವರ್ತಿಗೆ ಸರಿಯಾಗಿ ಹೊಡೆದ್ರು ಬೌಂಡ್ರಿ ಮತ್ತು ಸಿಕ್ಸರ್ಗಳು. ವರುಣ್ ಚಕ್ರವರ್ತಿ ಎಲ್ಲೋ ಒಂದು ಕಡೆ ವಿಶ್ವಾಸ ಕಳ್ಕೊಂಡ್ಬಿಟ್ರು. ಆ ಥರ ಬ್ಯಾಟ್ ಮಾಡಿದ್ರು. ಅಂದರೆ ಫಿಲ್ ಸಾಲ್ಟ್ ಅವರ ಇನ್ನಿಂಗ್ಸ್ ಒಂದು ಕ್ರೂಷಿಯಲ್ ಆಯಿತು. RCBಗೆ ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಡ್ತು. ಫಿಲ್ ಸಾಲ್ಟ್ ಆದಮೇಲೆ ವಿರಾಟ್ ಕೊಹ್ಲಿನೂ ಸ್ಲೋ ಆಗಿ ಬರ್ತಾಯಿದ್ರು, ಆಟ ಆಡ್ಕೊಂಡು ಸ್ಲೋ ಆಗಿ ಅವರು ಬರ್ತಾಯಿದ್ರು. ಫಿಲ್ ಸಾಲ್ಟ್ ಔಟ್ ಆದಮೇಲೆ ವಿರಾಟ್ ಕೊಹ್ಲಿ ಅವರ ತಂಡದ ಜವಾಬ್ದಾರಿನ ಹೊತ್ತು ತುಂಬ ಚೆನ್ನಾಗಿ ಒಂದು ಚೇಸ್ ಮಾಸ್ಟರ್, ನನ್ನ ಯಾಕೆ ಚೇಸ್ ಮಾಸ್ಟರ್ ಅನ್ನೋದನ್ನ ಈ ಮ್ಯಾಚಲ್ಲಿ ಅವರು ಪ್ರೂವ್ ಮಾಡಿದರು. ನೀವು ಹೇಳಿದ್ರಿ ವಿರಾಟ್ ಕೊಹ್ಲಿ ಅವರು ಏನು ಆಡ್ತಾರೆ ಈ ಮ್ಯಾಚಲ್ಲಿ ಏನು ಹೊಡಿಬೋದಾ ಸ್ಕೋರ್ ಅಂತ. ವಿರಾಟ್ ಕೊಹ್ಲಿ ಅವರು 59 ಹೊಡೆದಿದ್ದಾರೆ ನಾಟ್ ಔಟು. ತುಂಬ ಚೆನ್ನಾಗಿ ಆಡಿದ್ರು. ಸಿಚುವೇಶನ್ ತಗೊಂಡು ಬ್ಯಾಟಿಂಗ್ ಮಾಡಿದರು. ಸೊ ಒಂದು ಕಡೆ ಆ್ಯಂಕರ್ ರೋಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವರು ತೋರಿಸ್ಕೊಟ್ರು. ನೆಕ್ಸ್ಟು ದೇವದತ್ ಪಡಿಕ್ಕಲ್ 10 ರನ್ ಹೊಡೆದು ಅವರು ವಿಕೆಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ದೇವದತ್ ಪಡಿಕ್ಕಲ್ 10 ರನ್ ಹೊಡೆದು ಔಟ್ ಆದರೂ ಕೂಡ ರಜತ್ ಪಾಟಿದಾರ್ ನೆಕ್ಸ್ಟ್ ಬಂದು ಅವರು ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದರು. ಕೇವಲ ರಜೆಯ 34 ರನ್ಗಳು ಹೊಡೆದು ಒಳ್ಳೊಳ್ಳೆ ಶಾಟ್ಸ್ ಪಿಕ್ ಮಾಡಿದ್ರು ರಜತ್ ಪಾಟಿದಾರ್ ಅವರು ಕೂಡ. ಅವರೇ ಮ್ಯಾಚ್ ಮುಗಿಸ್ಬೇಕಾಯ್ತು ಆ್ಯಕ್ಚುಲಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಔಟ್ ಆದರು. ಬಟ್ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಬಂದು ಕೇವಲ 5 ಎಸೆತಗಳಲ್ಲಿ ಅಜಯ 15 ರನ್ ಹೊಡೆದು RCB ತಂಡಕ್ಕೆ ಗೆಲುವಿನ ಸಂಭ್ರಮ ಅಂತ ಅಂದ್ಕೊಟ್ರು. ಓಕೆ, ಈ ಒಂದು ಇವತ್ತಿನ ಉದ್ಘಾಟನಾ ಪಂದ್ಯದ ಗೆಲುವನ್ನು ಕಂಡ್ರೆ RCB ಎಲ್ಲೂ ಕೂಡ ಯಾವುದೇ ಎಡವಿಲ್ಲ ಅಂತ ಹೇಳಿ ಕಾಣುತ್ತೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅನ್ನು ಕಂಡಿದೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದೆ ಅಂತ ಅನಿಸ್ತಾ, ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅನಿಸ್ತಾ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕು? ಆಲ್ಮೋಸ್ಟ್ RCB ಎಲ್ಲ ಬಾಕ್ಸ್ನು ಟಿಕ್ ಮಾಡಿದ್ದಾರೆ. ಆದರೆ ಸ್ಟಾರ್ಟಿಂಗ್ ಓವರಲ್ಲಿ ಬೌಲಿಂಗಲ್ಲಿ ನಾವು ತೊಗೊಂಡಾಗ ಸ್ಟಾರ್ಟಿಂಗ್ 10 ಓವರಲ್ಲಿ ಸ್ವಲ್ಪ ಬೌಲರ್ಸ್ ಹಿಡಿದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅಲ್ಲಿ ಅವರು ತೊಗೊಂಡ್ರು ಫಸ್ಟ್ ವಿಕೆಟ್ ಕ್ವಿಂಟನ್ ಡಿಕ್ ಆಗಿ ತೊಗೊಂಡ್ರು. ಬಟ್ ಆಮೇಲೆ ಸುನಿಲ್ ನರೇನ್ ಮತ್ತು ಅಜಿಂಕ್ಯ ರಹಾನೆ ಅವರ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋಲ್ಲಿ ಎಲ್ಲೋ ಒಂದು ಕಡೆ RCB ಬೌಲರ್ಗಳು ಹಿಡಿದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅಲ್ಲಿ ಅವರು ಹೊಡಿತಾ ಇದ್ದಾಗ ಏನೋ ಏನಾದರೂ ಒಂದು ಕರೆಕ್ಟಾಗಿ ಏನಾದರೂ ಒಂದು ಟ್ಯಾಕ್ಟಿಕ್ಸಲ್ಲಿ ತರಬೇಕಾಗಿತ್ತು, ಅಥವಾ ಬೌಲಿಂಗ್ ಚೇಂಜು ಅದರಲ್ಲಿ ಏನಾದರೂ ಒಂದು ಮಾಡಬೇಕಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಆ ಟೈಮಲ್ಲಿ ನಾಯಕ ರಜತ್ ಪಾಟಿದಾರ್ ಅವರು ಎಡುತ್ತಾ ಇದ್ರು ಅಂತ ನನಗೆ ಅನಿಸ್ತಾ ಇದೆ. ಈ ವೇಳೆ ವಿರಾಟ್ ಕೊಹ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡಿ ಬೌಲಿಂಗ್ ಚೇಂಜಲ್ಲಿ ಮತ್ತು ಫೀಲ್ಡಿಂಗ್ ಚೇಂಜಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಸಪೋರ್ಟ್ ಮಾಡಿರ್ತಾರೆ. ಸೊ ಆ ಒಂದು 10 ಓವರಲ್ಲಿ ನ್ಯೂ ಬಾಲ್ ಹ್ಯಾಂಡಲ್ ಮಾಡೋದು, ಮತ್ತು ಅಲ್ಲಿ ಬೌಲಿಂಗ್ ಚೇಂಜಸ್ಸು, ಪವರ್ ಪ್ಲೇ, ಮತ್ತು ಅದೇ 10 ಓವರ್ಸ್ ಒಳಗಡೆ ಮಾಡಿದ ಎಡವಟ್ಟುಗಳನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಇವ್ರು ತಿದ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ, ಒಂದು ಡಿಸ್ಕಷನ್ ತುಂಬಾ ಆಗ್ತಾ ಇದೆ. ಭುವನೇಶ್ವರ್ ಕುಮಾರ್ ಅವರನ್ನ ಕೈ ಬಿಟ್ಟಿದ್ದು ಏಕೆ, ಬೆಂಚ್ ಕಾಯಿಸಿದ್ದೇಕೆ ಎನ್ನುವಂಥದ್ದನ್ನ RCB ಕೂಡ ಟ್ವೀಟ್ ಮಾಡಿ ಮೈನರ್ ಇಂಜುರಿ ಸಮಸ್ಯೆ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದೆ. ಹಾಗಾಗಿ ಮೇಜರ್ ಏನ್ ಸಮಸ್ಯೆ ಅಂತ ಭುವನೇಶ್ವರ್ ಕುಮಾರ್ ಅನುಪಸ್ಥಿತಿ ಈ ಮ್ಯಾಚಲ್ಲಿ ತುಂಬಾ ಕಾಡ್ತಾ ಇತ್ತು. ಯಾಕಂದ್ರೆ ಲಾಸ್ಟ್ ಸ್ಟಾರ್ಟಿಂಗ್ 10 ಓವರ್ಸ್ ಅಲ್ಲಿ ನಾವು ನೋಡಿದಾಗ ಅವರು ಸುನಿಲ್ ನರೇನ್ ಮತ್ತೆ ಅಜಿಂಕ್ಯ ರಹಾನೆ ಅವರು ಹೊಡಿತಾ ಇದ್ದ ಶಾಟ್ಸ್ ನೋಡಿದಾಗ ಖಂಡಿತವಾಗ್ಲೂ ನಮಗೆ ಭುವನೇಶ್ವರ್ ಕುಮಾರ್ ಈ ಮ್ಯಾಚಲ್ಲಿ ಆಡಬೇಕಾಗಿತ್ತು ಅಂತ ನಮ್ಗೆ ಅನಿಸ್ತಾ ಇತ್ತು.
ಅವರು ಬದಲು ಆಡಿದ್ದು ಇವ್ರು ಯಂಗ್ಸ್ಟರ್ ಬೌಲರ್ ರಾಸಿಕ್ ದಾರ್ ಸಲಾಂ ಅವರು ಆಡಿದ್ರು, ಅವರು ಕೂಡ ಹೊಡ್ಸ್ಕೊಂಡ್ಬಿಟ್ರು ತುಂಬಾ ರನ್ಸ್. ಸೊ ಅವರ ಒಂದು ಜಾಗದಲ್ಲಿ ಏನಾದರೂ ಭುವನೇಶ್ವರ್ ಕುಮಾರ್ ಆಡಿದರೆ ಖಂಡಿತವಾಗ್ಲೂ ಒಂದು ಆರಂಭಿಕ 10 ಓವರ್ಗಳಲ್ಲಿ ಇನ್ನೂ ಒಂದು 2 ವಿಕೆಟ್ RCBಗೆ ತೊಗೊಬೋದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಭುವನೇಶ್ವರ್ ಕುಮಾರ್ ಅವರು ಮೈನರ್ ಇಂಜುರಿ ಆಗಿದ್ರು, ಈ ಒಂದು ಕಾರಣದಿಂದಾಗಿ ಈ ಮ್ಯಾಚ್ದಿಂದ ಹೊರಗಡೆ ಉಳಿದಿದ್ರು. ಸೊ ಅವರ ಬದಲು ಯುವ ವೇಗದ ಬೌಲರ್ ರಾಸಿಕ್ ದಾರ್ ಸಲಾಂಗೆ ಅವಕಾಶ ಸಿಕ್ತು. ಅವರು ರನ್ ಹೊಡೆಸ್ಕೊಂಡಿದ್ದಾರೆ, ಬಟ್ ಒಂದು ಸುನಿಲ್ ನರೇನ್ ಅವರ ಒಂದು ಕ್ರೂಷಿಯಲ್ ವಿಕೆಟ್ ಅಂತ ತಗೊಂಡಿದ್ರು ಈ ಮ್ಯಾಚಲ್ಲಿ. ಅದು ಕೂಡ ಒಂದು RCBಗೆ ಎಲ್ಲೋ ಒಂದು ಕಡೆ ಒಂದು ಹೆಲ್ಪ್ ಆಯಿತು ಅಂತ ನಾವು ಹೇಳ್ಬೋದು ಇಲ್ಲಿ. ಒಟ್ಟಾರೆಯಾಗಿ ಸರ್, ಇವತ್ತಿನ ಪಂದ್ಯ ನೆಕ್ಸ್ಟ್ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಇದೆ. ಆ ಒಂದು ತಂಡಕ್ಕೆ ತುಂಬ ಮುಂದಿನ ಪಂದ್ಯಕ್ಕೆ ಹುರುಪನ್ನು ನೀಡುತ್ತಾ ಎಷ್ಟು ಅಂತ ಹೇಳಿ? ಹೌದು, ಈ ಮ್ಯಾಚ್ ಗೆದ್ದಿರೋದಕ್ಕೆ RCBಗೆ ಈಗ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಕ್ಕಿರುತ್ತೆ. ಈಗ ಈ ಟೂರ್ನಮೆಂಟಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ RCBಗೆ. ಎಲ್ಲ ಪ್ಲೇಯರ್ಸು ಕೂಡ ಒಂದು ಕಾನ್ಫಿಡೆಂಟಲ್ಲಿದ್ದಾರೆ. ಟೀಮ್ ಬ್ಯಾಟಿಂಗ್ ಆಗ್ಬೋದು, ಬೌಲಿಂಗ್ ಆಗ್ಬೋದು, 3 ವಿಭಾಗಗಳಲ್ಲಿ ಒಳ್ಳೆ ಕಾಂಬಿನೇಷನ್ ಇದೆ RCB ತಂಡಕ್ಕೆ. ಇವಾಗ ಆ ಒಂದು 3 ವಿಭಾಗದಲ್ಲಿ ಸ್ಟ್ರಾಂಗ್ ಇದೆ ಅನ್ನೋದಕ್ಕೆ ಈ ಪಂದ್ಯದ ಫಲಿತಾಂಶನೇ ನಮಗೆ ಸಾಕ್ಷಿ. ಸೊ ನೆಕ್ಸ್ಟ್ ಇರೋದು ಕ್ರೂಷಿಯಲ್ ಮ್ಯಾಚು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಅಲ್ಲಿ ಚೆನ್ನೈ ಅಂದರೆ ನಮ್ಗೊಂಥರ ತುಂಬ ಬಿಗ್ ಫೈಟ್ ಇರುತ್ತೆ ಅವ್ರ ಮೇಲೆ ನಾವು RCB ಗೆಲ್ಲೇಬೇಕು. ಆ ಒಂದು ಚೆನ್ನೈ ವಿರುದ್ಧದ ಪಂದ್ಯದ CSK ವಿರುದ್ಧದ ಪಂದ್ಯಕ್ಕೂ ಮುನ್ನ ಒಂದು ಗೆಲುವು ಸಿಕ್ಕಿರೋದು RCBಗೆ ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಟೈಮ್ ಇದೆ. ಇನ್ನು ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಇನ್ನೂ ಟೈಮ್ ಇದೆ. ಸೊ ಆ ಟೈಮ್ ಒಳಗಡೆ RCB ಅವರು ಇನ್ನೂ ಚೆನ್ನಾಗಿ ಈ ಪಂದ್ಯದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಗಳನ್ನು ತಿದ್ದುಕೊಂಡು CSK ವಿರುದ್ಧ ಕಣಕ್ಕೆ ಇಳಿದ್ರೆ ಖಂಡಿತವಾಗ್ಲೂ ಆ ಮ್ಯಾಚನ್ನು ಕೂಡ RCB ಗೆಲ್ಬೋದು ಅಂತ ನಾವು ಹೇಳ್ಬೋದು. ಓಕೆ, ಧನ್ಯವಾದಗಳು ರಮೇಶ್ ಅವರೇ. ನಮ್ಮ ಬೆಳಗ್ಗೆಯಿಂದಲೂ ಕೂಡ ನಮ್ಮ ಕೆಲವೊಂದಿಷ್ಟು IPL ಧಮಾಕದ ಕಾರ್ಯಕ್ರಮದ ಮೂಲಕ ಇವತ್ತಿನ ಪಂದ್ಯ ಹೇಗಿರಲಿದೆ, ಆ ಪ್ಲೇಯಿಂಗ್ 11 ಹೇಗಿರಲಿದೆ, RCB ತಂಡ ಹೇಗಿರಲಿದೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನೆಕ್ಸ್ಟು ಹೀಗೆ IPL ಧಮಾಕ ಕಾರ್ಯಕ್ರಮದ ಮೂಲಕ ಇನ್ನೂ 2.5 ತಿಂಗಳ ಕಾಲ ನಡೆಯುವಂತಹ ಈ ಒಂದು ಪ್ರತಿಯೊಂದು ಪಂದ್ಯಗಳ ಬಗ್ಗೆ, ಆ IPLನ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೋಸ್ಕರ ನೀವು ತಿಳಿಸ್ಕೊಡ್ಲೇಬೇಕಂತ ಹೇಳ್ತಾ ಇವತ್ತಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪಂದ್ಯದ ವಿಶ್ಲೇಷಣೆ. RCB ಯಾವಾಗಲೂ ಕೂಡ ಒಂದು ಸಾಂಪ್ರದಾಯಿಕ ಮಾತಿದೆ, ಫಸ್ಟ್ ಮ್ಯಾಚ್ ಯಾವಾಗಲೂ ಕೂಡ ದೇವರಿಗೆ ಅಂತ ಹೇಳಿ. ಅದ ಮಾತನ್ನ ಇವತ್ತು RCB ಹುಡುಗರು ಸುಳ್ಳನ್ನಾಗಿಸಿದ್ದಾರೆ. ಫಸ್ಟ್ ಮ್ಯಾಚ್ ದೇವರಿಗಲ್ಲ, ಅದು RCB ತಂಡಕ್ಕೆಂದು ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಅವರ ನೆಲಕ್ಕೆ ಹೋಗಿ ಅಬ್ಬರಿಸಿ ಒಬ್ಬೆರೆದು ತಂಡವನ್ನ ಗೆಲುವಿನ ಕಡೆ ಮುನ್ನೊಯ್ದಿದ್ದಾರೆ. ಹೀಗೆ RCB ಗೆಲುವನ್ನ ಕಾಣ್ತಾ ಹೋಗಲಿ ಎಂದು ಹಾರೈಸ್ತಾ, ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ IPLನ ಪ್ರತಿಯೊಂದು ವಿಷಯಗಳ ಬಗ್ಗೆ, ಸ್ಟೋರಿಗಳ ಬಗ್ಗೆ ನೋಡಲಿಕ್ಕೆ ನೀವು IPL ಧಮಾಕ ಎಂಬ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಮಸ್ಕಾರ, ಶುಭರಾತ್ರಿ.